ಮಳೆ ಶುರುವಾಯಿತು. ಮತ್ತೆ ಶುರುವಾಗಲಿ. ನಾನು ಇವಾಗ ಕೆಲಸದವರು ಬಂದಿದ್ದಾರೆ, ಹಾಗೆ ತೋಟಕ್ಕೆ ಬಂದಿದ್ದೇನೆ. ತೋಟಕ್ಕೆ ಅಂದರೆ ಮನೆ ಹಿಂದಿನ ಸಸಿ ತೋಟಕ್ಕೆ ಬಂದಿದ್ದೇನೆ. ಇಲ್ಲೆಲ್ಲ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೇನೆ, ಅಂದರೆ ಅವರು ತೋಟದಲ್ಲಿ ಗೊಬ್ಬರ ಹಾಕುವ ಕೆಲಸ ಮಾಡ್ತಾಯಿದ್ದಾರೆ. ನಾನಿಲ್ಲಿ ಉಂಟಲ್ವಾ ಈ ಬಾಳೆ ಚಾಂಬಾರನೆಲ್ಲ ಇಲ್ಲಿ ನಮ್ಮ ಫಿಲ್ಟ್ರಿನ ಹತ್ರ ಬರುವಲ್ಲೆಲ್ಲ ಈ ಜಾಗದಲ್ಲೆಲ್ಲ ಹುಲ್ಲು ತುಂಬಿಕೊಳ್ತದೆ. ತೋರಿಸ್ತೇನೆ ನಾನು ಇಲ್ಲಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತವರು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋದನ್ನು ಮುಂದುವರಿಸಿ. 60% ಜನ ನಾನು ನಿಮಗೆ ಸ್ಕ್ರೀನಲ್ಲಿ ಇಲ್ಲಿ ಹಾಕ್ತೇನೆ. 70% ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತವರು ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಇಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಜಾಗದಲ್ಲೆಲ್ಲ ನೋಡಿ ತುಂಬ ಹುಲ್ಲು ಬರ್ತದೆ. ಕಮ್ಯುನಿಸ್ಟ್ ನೋಡಿ ಹೀಗೆಲ್ಲ ತೆಗೀತಾ ಇರ್ತೇನೆ ಬಂದಿರುವಾಗ. ಮಳೆಗಾಲದಲ್ಲಿ ಇಲ್ಲಿ ತುಂಬ ನನ್ನ ಸೊಂಟದಕ್ಕೆ ಅಷ್ಟು ಎತ್ತರಕ್ಕೆ ಬೆಳೆದು ಹೊಳ್ತದೆ. ಹಾಗೆ ಇಲ್ಲೆಲ್ಲ ಬಾಳೆಯ ಕೈಯನ್ನೆಲ್ಲ ಹೇಗೆ ತುಂಡು ಮಾಡಿ ಇಲ್ಲೆಲ್ಲ ಹಾಕಿದ್ದೇನೆ ಹುಲ್ಲು ಬರುವ ಜಾಗಕ್ಕೆ. ಈ ಸೈಡಲ್ಲೆಲ್ಲ ಹಾಕಿದ್ದೇನೆ. ಇಲ್ಲಿ ಮಡಲಕರಿಯ ಮೇಲೆಗೆ ಹಾಕಿದ್ದೇನೆ. ಇನ್ನು ಆ ಸೈಡಲ್ಲೂ ಬಾಳೆ ಎಲ್ಲ ಉಂಟು, ಹಾಕಬೇಕಷ್ಟೇ. ಒಂದು ಸ್ವಲ್ಪ ಅಲ್ಲಿ ಫಿಲ್ಟ್ರಿನ ಹತ್ರ ಎಲ್ಲ ಹಾಕಿಟ್ರೆ ಅಲ್ಲಿ ಹುಲ್ಲು ಇದ್ದದ್ದು ಸಹ ಸಾಯ್ತದೆ, ಅವಾಗ ಅಷ್ಟೊಂದು ಬೆಳೆಯೋದಿಲ್ಲ. ಹಾಗೆ ಇಲ್ಲೆಲ್ಲ ಇದ್ದ ಕೈಯನ್ಸೆಲ್ಲ ಹಾಕಿದೆ ನೋಡಿ. ಈ ಜಾಗದಲ್ಲೆಲ್ಲ ಒಟ್ಟು ಇದೊಂದು ಎಲೆಗಿರಲಿ ಅಂತ ನೆಟ್ಟದ್ದು. ದೊಡ್ಡ ಗೊನೆ ಎಲ್ಲ ಕೆಲವು ಶುರುವಲ್ಲಿ ಆಗ್ತಿತ್ತು ದೊಡ್ಡದು, ಈಗ ಸಣ್ಣ ಗೊನೆ ಆಗ್ತದೆ. ಹಾಗೆ ಬೀಳ್ತದೆ ಕೂಡ, ಅದು ದೊಡ್ಡವಾಗುವುದಿಲ್ಲ, ಸ್ವಲ್ಪ ಆದಾಗ ಬೀಳ್ತದೆ ಸೆಕೆಗೆ ಬೇಸಿಗೆಯಲ್ಲಿ. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದು. ಇಲ್ಲಿದ್ದ ಕೋಳಿ ಗೊಬ್ಬರವನ್ನೆಲ್ಲ ಕೆಲಸದವರು ಈಗ ಕೆಳಗಿನ ಈ ತೋಟಕ್ಕೆ ಕೊಂಡೋಗಿ ಎಲ್ಲ ಸಾಲಲ್ಲೂ ಹಾಕಿ ಇಟ್ಟಿದ್ದಾರೆ. ಎಲ್ಲ ನೋಡಿ ಕಾಣ್ತದಲ್ಲ, ಅಲ್ಲೆಲ್ಲ ಒಂದು ಸಾಲಿಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ಹೋಗಿದ್ದಾರೆ ಒಂದು ಸಾಲಲ್ಲಿ. ನಮ್ಮ ಹಿಂದಿನ ವಿಡಿಯೋ ನೀವು ನೋಡಿರ್ಬೋದು, ಅದರಲ್ಲಿ ನೋಡಿದ ಹಾಗೆ ಈಟು ಹಾಕುವ ವಿಡಿಯೋ, ನಮ್ಮ ದೊಡ್ಡ ಸಸಿ ತೋಟಕ್ಕೆ ಈಟು ಹಾಕುವ ವಿಡಿಯೋವನ್ನು ನಾವು ಹಾಕಿದ್ದೇವೆ. ಅದೇ ಥರ ಇಲ್ಲಿ ನಾವೀಗ ಕೋಳಿ ಗೊಬ್ಬರ ಹಾಕುವ ಕೆಲಸದಲ್ಲಿದ್ದೇವೆ. ಪ್ರತಿ 5 ಮರಕ್ಕೊಂದು ಗೋಣಿಯಾಗಿ ಇಟ್ಟುಕೊಂಡು ಮೊದಲೇ ಹೋಗಿ ಆಮೇಲೆ ಎಲ್ಲದಕ್ಕೂ ಬಟ್ಟಿಗೆ ತುಂಬಿಸಿ ಈಟು ಹಾಕುವ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ನೋಡಿ ಕೆಲಸಕ್ಕೆ ಜನ ಇದ್ದಾರೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ಒಂದು ಈ ಬಿದಿರೆಲ್ಲ ಕಾಟು ಬಿದಿರೆಲ್ಲ ಬಂದು ಉಪದ್ರ ಆಗ್ತಾ ಉಂಟಾಗ ಅದನ್ನೆಲ್ಲ ಕಡ್ದು ಆ ಕಡೆ ಹಾಕುವ ಕೆಲಸ ಮಾಡ್ತಾ ಇದ್ದೇವೆ. ಇದ್ದ ಬಿದಿರನ್ನೆಲ್ಲ ಕಡಿದಾಯ್ತು ನೋಡಿ. ಈ ಜಾಗದಲ್ಲಿತ್ತು, ಇಲ್ಲಿ ನೋಡಿ ಇದರ ಬುಡದಲ್ಲಿತ್ತು. ಇಲ್ಲಿ ಇದೇ ಬುಡ ಇನ್ನೂ ಸಹ ಒಂದು ಕಣಿಲೆ ಹಾಗೆ ಬರ್ತಾ ಉಂಟು ನೋಡಿ ಅದರ ಬುಡದಲ್ಲಿ. ಈ ಜಾಗದಲ್ಲಿತ್ತು ನೋಡಿ ತುಂಬ, ಇಲ್ಲಿಂದ ಅಲ್ಲಿ ತನಕ ಇತ್ತು. ಇಲ್ಲೆಲ್ಲ ಇದೆ ಇನ್ನು, ಅದು ಕಡಿಯುವಾಗ ಸ್ವಲ್ಪ ಉಳಿದದೆಲ್ಲ. ಅದಕ್ಕೆಲ್ಲ ಇನ್ನು ಮದ್ದು ಸಿಗ್ತದೆ ಅಂತ ಹೇಳಿದ್ದಾರೆ. ಅದನ್ನು ಹೇಗಾದರೂ ಇಲ್ಲಿಂದ ತೋಟದೆಡೆಯಿಂದ ತೆಗಿಬೇಕಷ್ಟೇ. ಗೊತ್ತಿಲ್ಲ ಎಲ್ಲಿ ಸಿಗ್ತದೆ ಅಂತ ನೋಡಬೇಕು. ಹಾಗೆ ಅಲ್ಲಿ ಒಂದು ಕಡಿಲಿಕ್ಕಿದೆ. ಮತ್ತು ಇನ್ನು ಮೇಲೆ ಒಂದು 2 ಬುಡ ಇದೆ. ಈಗ ಸೋಗೆಯನ್ನು ಇದ್ದದನ್ನು ಹೀಗೆ ಕಡಿದು ಇಡ್ತಾ ಹೋಗ್ತಾ ಇದ್ದಾರೆ ನೋಡಿ. ಕೋಳಿ ಗೊಬ್ಬರ ಹಾಕಿ ಆಯಿತು, ಈಗ ಬುಡಕ್ಕೆ ಸೋಗೆ ಎಲ್ಲ ಕಡಿದು ಹಾಕಿಕೊಂಡು ಹೋಗ್ತಾ ಇದ್ದಾರೆ. ಆಚೆಯಲ್ಲಿದ್ದಾರೆ, ಅಲ್ಲಿ ದೂರದಲ್ಲಿದ್ದಾರೆ. ನಾನು ಸಣ್ಣಗೆ ಮಾತಾಡ್ತಿದ್ದೇನೆ, ಅವರ ಎದುರಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಸರಿ ಆಗೋದಿಲ್ಲ, ಹಾಗೆ ಸಣ್ಣಕ್ಕೆ ಮಾತಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ನೋಡಿ, ಈ ಅಡಿಕೆ ಸಸಿಗೆ ಉಪದ್ರ ಆಗುವಾಗ ಈ ಬಿದಿರು ಬೆಳೆದುಕೊಂಡು ಉಂಟು. ಹಾಗೆ ಅದನ್ನು ಕಡಿದು ಹಾಕುವ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಇವತ್ತು ಈಟು ಹಾಕುವ ಕೆಲಸ ಮಾತ್ರ ಅಲ್ಲ, ಕೋಳಿ ಗೊಬ್ಬರ ಹಾಕುವ ಕೆಲಸ ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ಎಲ್ಲ ಅಡಿಕೆ ಮರದ ಬುಡದ ಹುಲ್ಲು ತೆಗೆಯುವ ಕೆಲಸ ಸಹ ಆಗ್ತಾ ಉಂಟು. ಮರದ ಬುಡದ ಹುಲ್ಲನ್ನೆಲ್ಲ ತೆಗೆದ ನಂತರ ಆಮೇಲೆ ಈಟು ಹಾಕುವ ಕೆಲಸ ಮಾಡ್ತಾ ಇರೋದು. ಕೋಳಿ ಗೊಬ್ಬರ ಮಾತ್ರ ನಾವೀಗ ಇಲ್ಲಿ ಹಾಕ್ತಾ ಇರೋದು ಈ ತೋಟಕ್ಕೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ನಮ್ಮ ತೋಟ ಈಗ ಹೇಗೆ ಕಾಣ್ತಾ ಉಂಟು ಅಂತ. ಹುಲ್ಲು ಮರದ ಬುಡದಿಂದೆಲ್ಲ ತೆಗೆದು ಆಮೇಲೆ ಅದಕ್ಕೆ ಈಟು ಹಾಕಿ ಕೋಳಿ ಗೊಬ್ಬರ ಹಾಕಿ ಮತ್ತೆ ಅಲ್ಲಿರೋ ಸೋಗೆಯನ್ನೆಲ್ಲ ಇದ್ರೆ ಅದನ್ನೆಲ್ಲ ಕಡಿದು ಹಾಕುವಂತ ಕೆಲಸ ಎಲ್ಲ ಆಗ್ತಾ ಉಂಟು ಇವತ್ತೀಗ. ಪೋಸ್ಟ್ ಬಂತಾಯ್ತಾ, ನಾನು ಅಲ್ಲಿ ಗುಡ್ಡೆಯಿಂದ ಕೆಳಗೆ ಇಳಿದು ಈಚೆ ಬರುವಾಗ ಬೈಕ್ ಬಂತು. ಯಾರಂತ ನೋಡುವಾಗ ಪೋಸ್ಟ್ ಮ್ಯಾನು ಇಲ್ಲಿ ನಮ್ಮ ಪೈಪಿನೊಳಗೆ ಇಟ್ಟು ಹೋಗಿದ್ದಾರೆ, ನೋಡು ಅಂತ ಬರ್ತಾ ಇದ್ದೇನೆ ಇವಾಗ. ಈ ಜಾಗದಲ್ಲಿ ಈಗ ಹುಲ್ಲು ತೆಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕಂಚಿಗಾರ ಸಹ ಕೆಲವು ಕಡೆ ಗೂಡೆಲ್ಲ ಕಟ್ಟಿಕೊಂಡು ಉಂಟಂತ ಹೇಳಿದ್ರು. ಹುಲ್ಲು ತೆಗಿಲಿಕ್ಕೆ ಮುಟ್ಟಿದಾಗ ಓಡಿ ಬಂದು ಕಚ್ಚಲಿಕ್ಕೆ ಬಂತು ಅಂತೆಲ್ಲ ಹೇಳಿದ್ರು. ಕೆಲವು ಮರದ ಬುಡದಲ್ಲೆಲ್ಲ ಇತ್ತಂತೆ. ಹಾಗೆ ಆ ಬುಡವನ್ನೆಲ್ಲ ಬಿಟ್ಟುಕೊಂಡು ಹೋಗಿದ್ದಾರೆ ಅವರು. ಗೊತ್ತಾದ್ಮೇಲೆ ಮುಟ್ಟುವಾಗ ಹಾರ್ತದಲ್ಲ, ಆವಾಗ ಬಿಟ್ಟು ಹೋಗಿದ್ದೇವೆ ಅಂತ ಹೇಳಿದ್ರು. ಪರವಾಗಿಲ್ಲ ಅಂತ ಹೇಳಿ ಬಿಟ್ಟದ್ದು ಆಮೇಲೆ ನಾನು. ಹಾಗೆ ಹುಲ್ಲು ಎಲ್ಲ ತೆಗೆದು ಕೋಳಿ ಗೊಬ್ಬರ ಹಾಕ್ಲಿಕ್ಕೆ ಅವರು ಹೊರಡುದು. ಹಾಗೆ ಮೋಡ ಸಹ ಹಾಕ್ಕೊಂಡಿದೆ. ಹಾಗೆ ಖುಷಿಯಲ್ಲಿ ಇದ್ದೇವೆ, ನೋಡ್ಬೇಕು ಆಮೇಲೆ ಹೇಗಾಗ್ತದೆ ಅಂತ. ಚೆನ್ನಾಗಿ ಕಾಣ್ತಾ ಇದೆ ತೋಟ ನಮ್ಮದು ಇವಾಗ. ಹುಲ್ಲೆಲ್ಲ ಇಲ್ಲ ಅಲ್ಲ ಅಷ್ಟೊಂದು, ಹಾಗೆ ಕ್ಲೀನ್ ಕಾಣ್ತಾ ಇದೆ ತೋಟ. ಹಾಗೆ ಈ ಮನೆಯ ಪಕ್ಕದ ಸೈಡ್ ನೋಡಿ, ಮೇಲ್ಗಡೆಯಲ್ಲಿ ಸಹ ಹುಲ್ಲೆಲ್ಲ
ಎತ್ತರ ಹೋಗುವ ಹುಲ್ಲು ಇರ್ತದಲ್ಲ, ಹೂ ಬಿಡುವ ಹುಲ್ಲು, ಅದನ್ನು ಹೂ ಬಿದ್ದರೆ ಆಮೇಲೆ ತುಂಬ ಗಿಡ ಆಗ್ತದೆ ಅಂತ ಅಲ್ಲೆಲ್ಲ ನಾವು ಗಿಡಗಳನ್ನೆಲ್ಲ ಸೈಡಲ್ಲಿ ಒಣಗಿದ ಹುಲ್ಲನ್ನೆಲ್ಲ ಕ್ಲೀನ್ ಮಾಡಿಕೊಂಡಿದ್ದೆಲ್ಲ. ತೋಟಕ್ಕೆ ಈಟ ಹಾಕುವ ಕೆಲಸ ಎಲ್ಲ ಮಾಡುವ ಜೊತೆಯಲ್ಲಿ ಮಳೆ ಸಹ ಶುರುವಾಯಿತು. ಸಂಜೆ ಕೋಳಿ ಗೊಬ್ಬರ ಹಾಕಿದ್ದಕ್ಕೆ ಮಳೆ ಬರಬೇಕಲ್ವ, ಹಾಗೆ ನೀರು ಸಹ ನಾನು ಡ್ರಿಪ್ ಹಾಕ್ತಾ ಇದ್ದೆ ಅಲ್ಲಿ. ಆವಾಗ ಕರೆಂಟ್ ಹೋಗ್ತಾ ಇತ್ತು. ಇವಾಗ ಸಂಜೆ ಮಳೆ ಶುರುವಾಗಿದೆ. ಸ್ವಲ್ಪ ಮಳೆ ಈ ಥರ ಬಂದರೂ ತೊಂದರೆ ಇಲ್ಲ, ಅದು ಕಾರಲ್ವ ಕೋಳಿ ಗೊಬ್ಬರ ಸ್ವಲ್ಪ, ಹಾಗೆ ಮಳೆ ಬಂದರೆ ಒಳ್ಳೆಯದೇ. ಹೀಗೆ ಬಂದರೂ ಸಹ ಚೆನ್ನಾಗಿ ಹೀರ್ಕೊಳ್ತದೆ ಬುಡಕ್ಕೆ. ಮೋಡ ಬೆಳಿಗ್ಗಿನಿಂದಲೇ ಇವತ್ತು ಮೋಡ, ಸ್ವಲ್ಪನೂ ಬಿಸಿಲೇ ಇರಲಿಲ್ಲ. ಇವಾಗ ಮಳೆ ಬರ್ತಾ ಇದೆ. ಈಗಾಗಲೇ ನಾವು ತೋಟಕ್ಕೆ ಈಟ ಹಾಕಿದ ವಿಡಿಯೋವನ್ನು ನೋಡಿರ್ಬೋದು. ಈಗ ತೋಟಕ್ಕೆ ಈಟ ಹಾಕಿ 2 ದಿನ ಆಯ್ತಾಯ್ತಾ. ಇಲ್ಲೀಗ ಈಟ ಹಾಕಿದ ಮೇಲೆ ನೋಡಿ, ತೋಟದ ಮರದ ಬುಡಕ್ಕೆಲ್ಲ ನೀರು ಹಿಡಿಬೇಕಾಗ್ತದೆ. ನಾವು ನೀರು ಹಿಡಿದಿರಲಿಲ್ಲ, ಯಾಕಂತಂದರೆ ಮಳೆ ಬರ್ಬೋದು ಅಂತ ಅಂದ್ಕೊಂಡು. ಆದರೆ ಮಳೆ ಬಂದಿಲ್ಲ. ಮಳೆ ಬರ್ತದೆ ಅಂತ ಮುಗಿಲು ಹಾಕಿಕೊಂಡಿದ್ದರೂ ಕೂಡ ಮಳೆ ಬಂದಿಲ್ಲ. ಹಾಗಾಗಿ ಡ್ರಿಪ್ಪಿದು ವೈರ್ ಈಗ ತೆಗಿಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಇಡೀ ತೋಟದ ಡ್ರಿಪ್ ಮಳೆಗಾಲ ಶುರುವಾಗಬೇಕಾದ್ರೆ ಡ್ರಿಪ್ಪಿದು ವೈರನ್ನೆಲ್ಲ ಮಡಿಚಿ ಮರಕ್ಕೆ ಕಟ್ಟಿಡುವ ಕೆಲಸ ಎಲ್ಲ ಇರ್ತದೆ. ಅದನ್ನು ಮಾಡದೆ ನಾವೀಗ ಬಿಟ್ಟಿದ್ದೇವೆ, ಯಾಕಂದರೆ ತೋಟಕ್ಕೆ ನೀರು ಹಾಕಬೇಕಲ್ಲ. ಈಟ ಹಾಕಿದ ಮೇಲೆ ನೀರು ಹಾಕದೇ ಇದ್ದರೆ ಸರಿ ಆಗೋದಿಲ್ಲ. ಹಾಗಾಗಿ ನೀರು ಹಾಕಲಿಕ್ಕೆ ಅಂತ ಈಗ ಹೊರಟಿದ್ದೇವೆ. ಆದರೆ ನೀರು ಹಾಕಲಿಕ್ಕೆ ತೋಟಕ್ಕೆ ಈಟ ಹಾಕುವಾಗ ಏನು ಮಾಡಿದ್ದೇವೆ ಈಗ ಅಂತಂದರೆ, ಆ ಡ್ರಿಪ್ಪಿದು ವೈರನ್ನೆಲ್ಲ ಸೈಡಿಗೆ ದೂಕಿ ಹಾಕಿ ಒಳಗೆ ಈಟ ಹಾಕಿದಾಯ್ತಾ. ಕೆಲಸವ್ರು ಮಾಡುವಾಗ ಹಾಗೆ ಮಾಡಿದ್ದು, ಯಾಕಂದರೆ ಮರದ ಬುಡಕ್ಕೆಲ್ಲ ಹಾಕಬೇಕಲ್ಲ. ಅದಕ್ಕೆ ಅದನ್ನೆಲ್ಲ ತೆಗೆದು ಹಾಕಿದ್ದು ಸೈಡಿಗೆ ಮಾಡಿ. ಹಾಗೆ ಮಾಡುವಾಗ ಏನಾಗ್ತದೆ, ಡ್ರಿಪ್ಪಿದ ಕುಟ್ಟಿ ಉಂಟಲ್ಲ ಅದೆಲ್ಲ ಸೈಡಿಗೆ ಬಂದಿರ್ತದೆ, ಮರದ ಬುಡಕ್ಕೆ ಬೀಳುವಾಗಿರುವುದಿಲ್ಲ. ಅದರ ಡೈರೆಕ್ಷನ್ ತಪ್ಪಿರ್ತದೆ. ಹಾಗೆ ತಪ್ಪಿದರೆ ಏನಾಗ್ತದೆ, ಮರದ ಬುಡಕ್ಕೆ ನೀರು ಬೀಳುವುದಿಲ್ಲ ಅಲ್ಲ. ಹಾಗಾಗಿ ಈಗ ನೀರು ಬಿಡಲಿಕ್ಕೆ ಅಂತ ನಾವು ಬಂದದ್ದು ತೋಟಕ್ಕೆ. ಪಂಪ್ ರನ್ ಮಾಡಿ ನೀರು ಬಿಟ್ಟಿದ್ದೇವೆ ತೋಟಕ್ಕೆ. ಎಲ್ಲ ಡ್ರಿಪ್ಪಲ್ಲಿ ಈಗ ನೀರು ಹೋಗ್ತಾ ಉಂಟು. ಹಾಗಂತ ಎಲ್ಲ ಮರಕ್ಕೆ ಸರಿಯಾಗಿಲ್ಲ ಆಯಿತಾ ಡ್ರಿಪ್ಪಿದ ವೈರಿಗೆ. ಇಲ್ಲಿ ಅಮ್ಮ ಸಹ ಇಲ್ಲಿದ್ದಾರೆ. ಆ ಕುಟ್ಟಿಗಳನ್ನೆಲ್ಲ ನೋಡಿ, ಇಲ್ಲಿಗ ನೀವು ನೋಡ್ಬೋದು. ಆ ಕುಟ್ಟಿಗಳನ್ನೆಲ್ಲ ನಾವು ಮರಕ್ಕೆ ಈ ಥರ ಸೆಟ್ ಮಾಡಿ ಇಡಬೇಕು. ಸೆಟ್ ಮಾಡಿ ಇಡದಿದ್ದರೆ ಅದೆಲ್ಲ ಸೈಡಿಗೆ ಬಂದೆಲ್ಲ ಹಾಳಾಗ್ತದೆ, ಸರಿ ನೀರೇ ಸಿಗೋದಿಲ್ಲ ಬುಡಕ್ಕೆ. ಹಾಗಾಗಿ ಆ ಕೆಲಸ ಎಲ್ಲ ಈಗ ಮಾಡ್ತಾ ಇದ್ದೇವೆ ನಾವು. ಮುಗಿಲು ಹಾಕಿಕೊಂಡು ಉಂಟು ನೋಡಿ, ಮೋಡ ಉಂಟು, ಮೋಡ ಕವಿದ ವಾತಾವರಣ ಉಂಟು. ಆದರೆ ಮಳೆ ಬರುವ ಲಕ್ಷಣವೇ ಕಾಣ್ತಿಲ್ಲ, ಮಳೆ ಬರ್ತಾನೆ ಇಲ್ಲ. ಹಾಗಾಗಿ ನಾವೀಗ ನೀರು ಹಾಕುವ ಅಂತ ಹೊರಟದ್ದು. ಈಟ ಹಾಕಿ ನೀರು ಹಾಕದೆ ಕೂತ್ರೆ ಮರವೇ ಸತ್ತೋದ್ರೆ ಅಂತ ಸಾಕ್ತದೆ ಮತ್ತೆ ಅದರ ಕಾರಕ್ಕೆ. ಹಾಗಾಗಿ ನೀರು ಹಾಕಲಿಕ್ಕೆ ಅಂತ ಈಗ ಹೊರಟದ್ದು. ನಾನು ಹೇಳಿದ್ದು ಈ ಥರ ನೋಡಿ, ಇದರ ಡೈರೆಕ್ಷನ್ ಎಲ್ಲ ಚೇಂಜ್ ಆಗಿ ಈ ಥರ ಹಾರಿಕೊಂಡಿರ್ತದೆ, ಹೊರಗಡೆಗೆ ಹಾರುವಾಗೆ ನೋಡಿ. ಇಲ್ಲಿ ಸಹ ನೋಡಿ, ಇದು ಮೇಲೆಗೆ ಈಗ ಹಾರ್ತಾ ಉಂಟು. ಬೇರೆ ತೋರಿಸ್ಬೋದು. ಕೆಲವೆಲ್ಲ ನೋಡಿ ಈ ಥರ ಓಪನ್ ಅಪ್ ಆಗಿದೆ. ಇಲ್ಲಿ ಇದರ ಆ ಕುಟ್ಟಿ ಉಂಟಲ್ಲ ಅದು ಹೋಗಿದೆ. ಮತ್ತು ಇಲ್ಲಿ ನೋಡಿ ಕೆಲವು ಈ ಥರ ಬೆಂಡಾಗಿ ಬ್ಲಾಕ್ ಆಗಿದೆ. ಇಲ್ಲಿ ಕಂಪ್ಯಾರಿಟಿವ್ಲಿ ಈ ಕಡೆ ಚೆಂದ ಉಂಟು, ಅಲ್ಲಿ ಆ ಕಡೆ ಮಾತ್ರ ಕೆಲವೆಲ್ಲ ಪೈಪ್ ಹೊರಗೆಗೆ ಬಂದುಕೊಂಡಿತ್ತು ಡ್ರಿಪ್ಪಿದು. ಇದು ನೋಡಿ, ಇಲ್ಲಿ ಸಹ ನೋಡಿ, ಇದರ ಡೈರೆಕ್ಷನ್ ಹೊರಗಡೆ ಹಾರುವಾಗ ಉಂಟು. ಹೀಗಿದ್ದದನ್ನೆಲ್ಲ ಈಗ ಸರಿ ಮಾಡಬೇಕಾಗ್ತದೆ, ಯಾಕಂದರೆ ಇಲ್ಲಿ ಮರದ ಬುಡಕ್ಕೆ ನೀರು ಬರಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ಅದನ್ನು ಮಾಡುವ ಕೆಲಸದಲ್ಲಿ ನಾವೀಗಿದ್ದೇವೆ. ನೋಡಿ, ಇಲ್ಲಿ ಒಂದು ಬಿದ್ದುಕೊಂಡು ಉಂಟು ನೋಡಿ ಹೊರಗೆ. ನೋಡಿ ಈ ಥರ ಕುತ್ತಿದ್ದು ಬಿದ್ದುಕೊಂಡು ಉಂಟು. ಇಲ್ಲ ಇದ್ರೆ ಯೂಶ್ವಲಿ ಈ ಥರ ಇರಬೇಕು, ಅದೀಗ ಹೀಗುಂಟು ನೋಡಿ. ಇದು ಸಹ ಹಾಗೆ ಹೊರಗೆ ಉಂಟು. ಹಾಗೆ ಇದನ್ನೆಲ್ಲ ಈಗ ಸರಿ ಮಾಡಬೇಕು. ಹಾಗೆ ನೋಡಿ, ನಮ್ಮ ಕೆಲಸ ಆಗ್ತಾ ಉಂಟು. ಇನ್ನೂ ಸಹ ಕಂಪ್ಲೀಟ್ ಆಗಲಿಲ್ಲ ಡ್ರಿಪ್ ವೈರ್ ಸರಿ ಮಾಡೋದು. ಅದರ ಜೊತೆಗೆ ಕರೆಂಟ್ ಸಹ ಹೋಯ್ತಾಯ್ತಾ. ನೀರು ಬರ್ತಿದ್ದದ್ದು ಈಗ ಸ್ಟಾಪ್ ಆಗಿದೆ, ಕರೆಂಟ್ ಹೋಗಿದೆ. ಅಷ್ಟಲ್ಲದೆ ಈಗ ಮಳೆ ಹನಕ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆಯಿತಾ. ಎಷ್ಟೊತ್ತು ಬರ್ತದೆ ಗೊತ್ತಿಲ್ಲ, ಕಂಟಿನ್ಯೂಸ್ ಸರಿಯಾಗಿ ಬಂದರೆ ಒಳ್ಳೆದಿತ್ತು. ಮಳೆ ಹನ್ಕ್ತಾ ಉಂಟು ಈಗ, ನಿಮಗೆ ವೀಡಿಯೋದಲ್ಲಿ ಗೊತ್ತಾಗಲಿಕ್ಕಿಲ್ಲ. ನೋಡಿ, ಇಲ್ಲಿ ಹೀಗೆ ನೋಡಿದರೆ ಕಾಣ್ತದ? ಇಲ್ಲ, ವೀಡಿಯೋದಲ್ಲಿ ಗೊತ್ತಾಗೋದಿಲ್ಲ, ಮಳೆ ಹನಿ ಕಾಣಿಸ್ತಿಲ್ಲ. ಜೋರು ಆಗ್ತಾ ಉಂಟು ಲೈಟಾಗಿ ಮಳೆ. ನೋಡಿ, ಅಮ್ಮ ಇಲ್ಲಿದ್ದಾರೆ ಕೆಲಸ ಮಾಡಿಕೊಂಡು. ನಾನೀಗ ಇಲ್ಲಿ ಮನೆಗೆ ಬಂದೆ. ಇದು ನಮ್ಮದು ಇಲ್ಲಿ ಶೆಡ್ಡಿದು ಒಂದು ಸಣ್ಣ ಶೆಲ್ಫಲ್ಲಿ ನಮಗೆ ಬೇಕಾಗಿರೋ ಐಟಮ್ ಇರ್ತದೆ. ಇದು ನೋಡಿ, ಈ ಕರೆಕ್ಟ್ ಇದು ಹಾಕಿರೋದಂದರೆ ಈಟ್ ಹಾಕಲಿಕ್ಕೆ. ನೀವು ನಮ್ಮ ಕಳೆದ ವಿಡಿಯೋದಲ್ಲಿ ನೋಡಿರ್ಬೋದು, 300 ಗ್ರಾಮ್ಸ್ ಇದರಲ್ಲಿ ಹಿಡಿತದೆ, ಅದಕ್ಕಿರೋದು. ನನಗೆ ಇದೆರಡು ಟೀ ಬೇಕಿತ್ತು, ಇದನ್ನು ತಗೊಂಡೆ. ಈಗ ಈ ಥರ ಕರಡಿಗೆಯಲ್ಲಿ ತುಂಬಿಸಿಟ್ಟಿರ್ತೇವೆ ನೋಡಿ. ಅಷ್ಟು ಇನ್ನೊಂದು ಈ ಥರದ್ದು ಜಾಯಿಂಟ್ ಬೇಕು, ಹಾಗೆ ಅದನ್ನೀಗ ತಗೊಳ್ತೇನೆ ನೋಡಿ. ಇದೊಂದು 4 ಬೇಕಾಗ್ತದೆ, ಹಾಗೆ ಅದನ್ನು ಸಹ ತಗೊಳ್ತೇನೆ.
ಮತ್ತು ಜಾಯಿಂಟಿಗೆ ಇದು ಬೇಕಾಗ್ತದೆ ಇಲ್ಲಿಗೆ ಹಾಕಲಿಕ್ಕೆ ಹಾಗೆ ಅದು ಸಹ ತಗೊಂಡಿದ್ದೇನೆ. ಹಾಗೆ ನಮ್ಮದೊಂದು ಶೆಲ್ಫ್ ಐಟಮ್ ಎಲ್ಲ ಇದರಲ್ಲೇ ಇರ್ತದೆ, ಪೈಪ್ ಫಿಟ್ಟಿಂಗ್ ಇದು ಚಿಕ್ಕ ಚಿಕ್ಕ ಇಂಥ ಐಟಮ್ಸ್. ಇದು ಕ್ಯೂರ್ಸ್ ಇದು ವಾಷರ್ ಮತ್ತು ಇದು ಟೀ ಮತ್ತು ಇನ್ನೊಂದು ಚಿಕ್ಕ ಚಿಕ್ಕ ಫಿಟ್ಟಿಂಗ್ಸ್ ಇದೆಲ್ಲ. ಹಾಗೆ ಆ ಥರದ್ದೆಲ್ಲ ಇಲ್ಲಿಟ್ಟಿರ್ತೇವೆ. ಮತ್ತು ಕೆಲವೊಂದು ಬೇಕಾಗುವಂಥ ಜಾಯಿಂಟ್ಸ್ ಎಲ್ಲ ನೋಡಿ ಈ ಥರ ಇಲ್ಲಿಟ್ಟಿರ್ತೇವೆ, ಬೆಂಡ್ ಅಂತ ಕಪ್ಲಿಂಗ್ ಅಂಥದ್ದೆಲ್ಲ ಇಲ್ಲಿಟ್ಟಿರ್ತೇವೆ. ಹಾಗೆ ನೋಡಿ ಮಳೆ ಈಗ ಒಳ್ಳೆ ಬರ್ತಾ ಉಂಟು, ಹನಿ ಹನಿ ಬೀಳ್ತಾ ಉಂಟು ಮಳೆ. ಬಟ್ ಈ ಪೈಪ್ ಫಿಟ್ಟಿಂಗ್ ಇದೊಂದು ಕೆಲಸ ಮಾಡಿ ಬಿಡ್ತೇವೆ, ಅದು ಮಾಡಿಟ್ರೆ ಇನ್ನು ನೆಕ್ಸ್ಟಿಗೆ ಆಗುವಾಗ ಸಮಸ್ಯೆ ಆಗೋದಿಲ್ಲ ಅಲ್ಲ. ಹಾಗೆ ಇದನ್ನು ಹೋಗಿ ಇನ್ನು ಅಲ್ಲಿಗೆ ಒಂದು ಫಿಟ್ಟಿಂಗ್ ಮಾಡಬೇಕು. ಹಾಗೆ ನೋಡಿ ಇಲ್ಲಿ ಒಂದು ಟೀ ಹೋಗಿದೆ, ಆ ಕಡೆ ಇನ್ನೊಂದು ಟೀ ಹೋಗಿತ್ತು, ಅದನ್ನು ಸಿಕ್ಕಿಸಿ ಆಯಿತು. ಇದೊಂದು ಹೋಗಿದೆ, ಇದನ್ನು ಸಿಕ್ಕಿಸ್ಬೇಕಷ್ಟೇ ಇನ್ನು. ಈಗ ನೋಡಿ ಇದನ್ನು ಸಿಕ್ಕಿಸಿ ಆಯಿತು. ಹಾಗೆ ಅದನ್ನು ಇನ್ನು ಹಾಕಿ ಇಲ್ಲಿ ಈಗ ಹಾಕೋದು. ಇದು ಹಾಕುವಾಗ ಒಮ್ಮೊಮ್ಮೆ ಸರಿ ಆಗೋದಿಲ್ಲ, ಸೈಡಿಗೆ ಎಲ್ಲೆಲ್ಲ ಹೋಗ್ತದೆ. ನಮಗೆ ಸ್ಟ್ರೈಟ್ ಬೇಕಾದಾಗೆ ಕೂತ್ಕೊಳ್ಳೋದಿಲ್ಲ. ಇವತ್ತು ಕೂತ್ಕೊಂಡಿದೆ, ಶಬಾಷ್ ಮಗನೇ. ಈಗ ಇದಿಲ್ಲ ಹಿಂಗೆ ಇದನ್ನು ಸಿಕ್ಕಿಸ್ಲಿಕ್ಕೆ ಇರೋದು ಆ ಕಡೆದು ಮತ್ತು ಈ ಕಡೆದು ಇದಿಷ್ಟೇ ಇದೆ, ಇಲ್ಲಿ ಎಂಡ್ ಆಯಿತು. ಇದನ್ನೀಗ ಸಿಕ್ಕಿಸ್ಲಿಕ್ಕೆ ಇರೋದು ಅಷ್ಟೇ. ಹಾಗೆ ನೋಡಿ ಅದನ್ನು ಇನ್ನೀಗ ಸಿಕ್ಕಿಸಿದ್ರೆ ಆಯ್ತು. ಅಲ್ಲಿಗೆ ಸಿಕ್ಕಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ತುಂಡಾಗಿ ಆಗಿ ಉಂಟಲ್ಲ, ಅದರ ಪೈಪ್ ಫಿಟ್ಟಿಂಗ್ ಮಾಡಿ ಮಾಡಿ ಅದರ ಪೀಸ್ಗಳೇ ಈ ಥರ ವೇಸ್ಟೇಜ್ ತುಂಬ ಇರ್ತದೆ ನೋಡಿ ತೋಟದಲ್ಲಿ. ಈ ಥರ ಅದರ ಸಮಸ್ಯೆ ಒಂದಿದೆ ಡ್ರಿಪ್ ಇದರಲ್ಲಿ, ಆವಾಗ ಕಟ್ ಆಗ್ತದೆ. ಆಯ್ತು, ಅದು ಕೆಲಸಕ್ಕೆ ಬಂದವರು ತಿನ್ನೋದು ಇದಿರ್ತದೆ ಒಂದು ತೋಟದಲ್ಲಿ. ನಾವು ನಮ್ಮ ಕೆಲಸ ಎಲ್ಲ ಮಾಡಿ ಆಗ್ಲಿಕ್ಕೆ ಆಗುವಾಗ ಮಳೆ ಶುರುವಾಯಿತು ನೋಡಿ. ಫುಲ್ ಒದ್ದೆ ನಾವು ಇಬ್ಬರು ಸಹ, ಈಗ ತಲೆ ಎಲ್ಲ ಒದ್ದೆ ಆಗಿದೆ, ಮಳೆ ಬರ್ತಾ ಉಂಟು. ನಾನೇ ಮಳೆ ಉಂಟು ಅಂತ ಹೇಳಿದ್ದು, ಹಾಗೆ ಹೇಳಿ ಇಲ್ಲಿ ಮನೆಗೆ ರೀಚ್ ಆಗುವಾಗ ಮಳೆ ನಿಂತಿತ್ತು. ಆಯ್ತಾ, ಫುಲ್ ಮಳೆ, ಏನೂ ಇಲ್ಲ ಈಗ, ಮಳೆ ಒಂದು ಹನಿ ಸಹ ಬೀಳ್ತಾ ಇಲ್ಲ.